ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸ್ವರ್ಣ ಅಕ್ಕ ನಮ್ಮ ಚಾನಲ್ ಬಗ್ಗೆ ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ. ಸ್ವರ್ಣ ಅಕ್ಕ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಇಷ್ಟು ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿರಲಿಲ್ಲ. ಎಷ್ಟು ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಕೊನೆಯವರೆಗೂ ಉಳಿಸ್ಕೊಳ್ಳೋ ಪ್ರಯತ್ನ ಖಂಡಿತ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ನನ್ನ ಚಾನಲ್ ಬಗ್ಗೆ ನೀವು ತುಂಬ ಅದ್ಭುತವಾಗಿ ಮಾತಾಡಿದ್ದೀರಾ. ತುಂಬಾ ಖುಷಿ ಆಯಿತು. ನನ್ನ ವಿಡಿಯೋ ನೋಡಿ, ಪ್ರತಿಯೊಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ, ಲೈವಿಗೆ ಬರ್ತೀರಾ, ಸಪೋರ್ಟ್ ಮಾಡ್ತೀರಾ, ಪೋಸ್ಟ್ ನೋಡ್ತೀರಾ, ಪೋಸ್ಟು ಕಮೆಂಟ್ ಮಾಡ್ತೀರಾ, ಶಾರ್ಟ್ಸ್ ವಿಡಿಯೋ ನೋಡ್ತೀರಾ, ಶಾರ್ಟ್ಸ್ ವಿಡಿಯೋ ಕಮೆಂಟ್ ಮಾಡ್ತೀರಾ, ದೊಡ್ಡ ವಿಡಿಯೋ ನೋಡಿ ಶೇರ್ ಮಾಡ್ತೀರಾ. ನಿಮ್ಮನ್ನು ನೋಡಿ ನನಗೆ ತುಂಬಾ ಖುಷಿ ಆಗುತ್ತೆ. ನಾನು ಕೂಡ ಅಷ್ಟೇ, ನಿಮ್ಮ ಚಾನಲ್ ಗೆ ಎಷ್ಟು ನನ್ನ ಕೈಲಿ ಸಾಧ್ಯ ಆಗುತ್ತೋ ಅಷ್ಟು ಖಂಡಿತ ನಾನು ಕೈ ಜೋಡಿಸಿ ಪ್ರಯತ್ನ ಮಾಡ್ತೀನಿ. ನೀವು ಕೂಡ ಆದಷ್ಟು ಮೋನೋ ಆಗಿ ಒಂದು ಪೇಮೆಂಟ್ ತಗೊಳ್ಳೋ ಅಂಥ ದಿನ ಆದಷ್ಟು ಬೇಗ ಬರಲಿ ಅಂತ ನಾನು ಕೂಡ ರಾಘವೇಂದ್ರ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಇಷ್ಟೊಂದು ತುಂಬ ಅದ್ಭುತವಾಗಿ ಮಾತಾಡಿರೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಕ್ಕ. ನನಗೆ ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಯಿತು. ಒಂದು ಒಡ ಹುಟ್ಟಿದ ಅಕ್ಕ ತಂಗಿ ಹೇಗೆ ಮಾತಾಡ್ತಾರೆ ಹಾಗೆ ನನ್ನ ನೀವು ಅರ್ಥ ಮಾಡಿಕೊಂಡು ಅದೇ ಸ್ಥಾನದಲ್ಲಿ ಇಟ್ಟು ನನ್ನನ್ನು ಮಾತಾಡಿದ್ದೀರಾ. ತುಂಬ ಥ್ಯಾಂಕ್ ಯು ಅಕ್ಕ. ಹಾಗೆ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಎಷ್ಟು ಅದ್ಭುತವಾಗಿ ಮಾತಾಡಿದ್ದಾರೆ ಅಂತ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಕಮೆಂಟ್ ಮಾಡಿದವ್ರಿಗೆ ತುಂಬ ಲೈಕ್ಸ್ ಬಂದರೆ ಅವ್ರಿಗೂ ಕೂಡ ಬೇರೆ ಗಿಫ್ಟ್ ಇರುತ್ತೆ. ದಯವಿಟ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೂ ನನ್ನ ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೂ ಇವತ್ತು ಒಬ್ಬರು ನಮ್ಮ ತಂಗಿ ಅಂತಾನೆ ಅಂತ ಅನ್ಬೋದು. ನಾವೆಲ್ಲರನ್ನ ಯಾವುದೇ ಆಗಲಿ ಒಂದು ಪ್ರೀತಿ ವಿಶ್ವಾಸದಿಂದ ಯಾರು ನಮ್ಮನ್ನು ಕಾಳಜಿಯಿಂದ ನಮ್ಮನ್ನು ಮಾತಾಡಿಸ್ತಾರೋ ಅವ್ರನ್ನ ನಮ್ಮನ್ನು ಹತ್ರದಲ್ಲಿ ಮನಸ್ಸಿಗೆ ಹತ್ರವಾಗಿ ಇಟ್ಕೊಳ್ತೀನಿ. ಹಾಗಾಗಿ ಸ್ವರ್ಣಗೌರಿ ಲಾಗ್ಸಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಏನೋ ಇದಾಗದು ಬೇಡ. ಸೃಷ್ಟಿ ದೃಷ್ಟಿ ಚಾನಲ್ ಅಂತ ಇದ್ದಾರೆ. ಸೃಷ್ಟಿ ದೃಷ್ಟಿ ಲಾಗ್ಸ್ ಆ್ಯಂಡ್ ಮ್ಯೂಸಿಕ್ ಚಾನಲ್ ಅಂತ ಮಾಡಿದ್ದಾರೆ. ಇವಾಗ ಹಳೇದು ಚಾನಲಲ್ಲಿ ಬರೀ ಸೃಷ್ಟಿ ದೃಷ್ಟಿ ಅಂತ ಮಾತ್ರ ಇತ್ತು, ಇವಾಗ ಲಾಗ್ಸ್ ಅಂತ ಮಾಡಿದ್ದಾರೆ. ದಯವಿಟ್ಟು ಅವ್ರ ಚಾನಲ್ಲು ನೋಡಿ ಸಪೋರ್ಟ್ ಮಾಡಿ. ಹಾಗೂ ಅವರು ಮೊದಲನೇದು 2 ಚಾನಲ್ಲು ಮಾಡಿದರು. ಇನ್ನೇನು ಪೇಮೆಂಟ್ ತೊಗೊಬೇಕು ಅನ್ನೋ ಮೂಮೆಂಟಲ್ಲಿ ಯಾವುದೋ ಒಂದು ಸಣ್ಣ ತಪ್ಪಿನಿಂದ ಅವ್ರ ಚಾನಲ್ಲು ಹೋಯಿತು. ಹಾಗಾಗಿ ಇದು 3ನೇ ಚಾನಲ್ಲು ಓಪನ್ ಮಾಡಿದ್ದಾರೆ. ಒಂದು ಹೆಣ್ಮಕ್ಳು ಎಷ್ಟು ಸಾಧನೆ ಎಲ್ಲ ಮಾಡ್ತಾಯಿರ್ತಾರೆ. ಸಾಧನೆ ಅಂದರೆ ಹೊರಗಡೆ ಹೋಗಿ ಎಲ್ಲ ಕಷ್ಟಪಡೋದು ಒಂದು ಸಾಧನೆ ಅಲ್ಲ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಒಂದು ವಿಡಿಯೋಗಳನ್ನ ಮಾಡಿಕೊಂಡು ಮಾಡೋದು ತುಂಬಾ ಕಷ್ಟ ಇದೆ. ಹಾಗಾಗಿ ಅವರು ಕೆಲಸ ಬಂದು ಹೂ ಕಟ್ಟಿ ಹೂ ಮಾರ್ತಾರೆ. ಅವರು ತುಂಬಾ ಶ್ರಮಜೀವಿ. ಹೂ ಕಟ್ಟಿ ಹೂ ಮಾರ್ತಾರೆ. ಮತ್ತು ಅವ್ರಿಗೆ ಟೈಮ್ ಇಲ್ಲದೆ ಇರುವಾಗ ನಮಗೆ ಅಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ನಂದು ಲೈವ್ ಆನ್ ಮಾಡಿ ಕೊಟ್ಟಿರ್ತಾರೆ. ಎಲ್ಲರಿಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾಕೆಂದರೆ ಅವ್ರ ಬಗ್ಗೆ ವಿಡಿಯೋ ಮಾಡಿ ಅವ್ರಿಗೆ ಅಪ್ಲೋಡ್ ಮಾಡಿ ಕಳಿಸಿ ಅವ್ರ ಚಾನಲ್ಗೆ ಹಾಕ್ಕೊಂಡು ಒಂದು ನಿಮ್ಮ ಸಪೋರ್ಟು ಅವ್ರಿಗಿರಲಿ. ಅವ್ರದ್ದು ಇವಾಗ 3ನೇ ಚಾನಲ್ಲು ಮಾನಿಟೈಸೇಷನ್ ಆಗಿ ಸುಮಾರು ತಿಂಗಳುಗಳೇ ಆಗಿದೆ. ಹಾಗಾಗಿ ಅವ್ರ ವಿಡಿಯೋಗಳನ್ನ ತಪ್ಪದೇ ನೋಡಿ, ಹ್ಯಾಡ್ಸ್ ಎಲ್ಲ ನೋಡಿ ಮತ್ತು ಕಂಪ್ಲೀಟ್ ಮಾಡಿ, ಆ್ಯಡ್ಸ್ ಪೂರ್ತಿ ನೋಡಿ. ಯಾಕೆಂದರೆ ಎಂತೆಂಥೋ ಸೆಲೆಬ್ರಿಟಿಗಳದ್ದು ಇವ್ರದ್ದು ಶ್ರೀಮಂತರುಗಳದ್ದು ಎಲ್ಲ ವೀಡಿಯೋಗಳನ್ನ ನೀವು ನೋಡ್ತಾ ಇರ್ತೀರಾ. ಇಂಥವ್ರಿಗೆ ಕಷ್ಟಪಡೋವಂಥ ಕಷ್ಟ ಜೀವಿಗಳಿಗೆ, ಶ್ರಮ ಜೀವಿಗಳಿಗೆ ನಮ್ಮ ಹತ್ರ ದುಡ್ಡು ಕಾಸು ಕೊಡೋಕ್ಕಾಗಲಿಲ್ಲ ಅಂದ್ರೂ ಈ ಥರ ಒಂದು ಸಣ್ಣ ಸಹಾಯ ಮಾಡ್ಬೋದಲ್ವಾ. ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ, ಸಣ್ಣ ತಂದು ಸಹಾಯ ಮಾಡಿ ನಿಮ್ಮ ಕಡೆಯಿಂದ. ಹಾಗೆ ಅವ್ರದ್ದು ಸಾಂಗ್ಸು ಒಂದು ಡಿಫ್ರೆಂಟಾಗಿ ಸಾಂಗ್ಸ್ ಬಿಡ್ತಾ ಇದ್ದಾರೆ. ಓಲ್ಡ್ ಸಾಂಗ್ಸ್ಗೆ ಬದಲು ಇವಾಗ ಒಂದು ಡಿಫ್ರೆಂಟಾಗಿ ಸಾಂಗ್ಸ್ ಬಿಡ್ತಾ ಇದ್ದಾರೆ. ಸೃಷ್ಟಿ ದೃಷ್ಟಿ ಚಾನಲ್ಲು ಆಶಾ ಅಂತ. ದಯವಿಟ್ಟು ಅವ್ರ ವಿಡಿಯೋಗಳನ್ನ ನೋಡಿ ಸರ್ಚ್ ಮಾಡಿ. ಸೃಷ್ಟಿ ದೃಷ್ಟಿ ಚಾನಲ್ ಅಂದರೆ ಬರುತ್ತೆ, ಸರ್ಚ್ ಮಾಡಿ ಅವ್ರಿಗೆ ಒಂದು ನಿಮ್ಮ ಕೈಲಿ ಏನು ಆಗುತ್ತೋ ಆ ಸಪೋರ್ಟ್ ಮಾಡಿ. ದುಡ್ಡು ಕಾಸು ಯಾರು ಏನೂ ಕೇಳೋದಿಲ್ಲ. ಹಾಗಾಗಿ ವಿಡಿಯೋಗಳನ್ನ ಮಾತ್ರ ತಪ್ಪದೇ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಸಮಯದ ಅಭಾವ ಇರೋದ್ರಿಂದ ಅವರು ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಾರೆ. ಮಾರ್ಕೆಟ್ಗಳಿಗೆ ಹೋಗಿ ಹೂವು ತೊಗೊಂಬಂದು ಹೂವು ಕಟ್ಟಿ ಅವ್ರ ಹೆಲ್ತ್ ಬಗ್ಗೆನೂ ಸಹ ಕೇರ್ ಮಾಡಿದೆ
ಅವ್ರಿಗೋಸ್ಕರ ಎಷ್ಟು ಕಷ್ಟಪಡ್ತಾರಲ್ವ. ಹಾಗಾಗಿ ನಮ್ಮ ಕಡೆಯಿಂದನೂ ಇದೊಂದು ಸಣ್ಣ ಸಹಾಯ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮಗೆ ಆಸಕ್ತಿ ಇರೋರು ಭಾಗವಹಿಸಿ. ಇವ್ರದ್ದೊಂದು ಕಾಂಪಿಟೇಷನ್ ಅಂತ ಇಟ್ಟಿದ್ದಾರೆ. ಈ ಕಾಂಪಿಟೇಷನಲ್ಲಿ ನಮಗೆ ಗಿಫ್ಟ್ ಬರುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಅವರಿಗೊಂದು ಈ ವಿಡಿಯೋ ಮುಖಾಂತರ ವಿಡಿಯೋಗಳನ್ನ ನೋಡಿ ಅಂತ ಹೇಳಿ ಸಪೋರ್ಟ್ ಮಾಡ್ಬೋದಲ್ವಾ. ಹಾಗಾಗಿ ಅವರಂತೂ ನನ್ನ ಈ ಸ್ವರ್ಣಗೌರಿ ಲಾಗ್ಸ್ ಆಗಲಿ, ಫಸ್ಟ್ ಒಂದು ಚಾನಲ್ ಇತ್ತು ಆಲ್ ಇನ್ ಒನ್ ಕನ್ನಡ, ಅಲ್ಲೂ ಬಂದು ನನ್ನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡೋರು, ಲೈವಲ್ಲಿ ಬಂದು ಸಪೋರ್ಟ್ ಮಾಡೋರು. ಅವ್ರ ಮನೇಲಿ ಎಷ್ಟು ಮೊಬೈಲ್ಗಳು ಇದೆಯೋ ಅಷ್ಟು ಮೊಬೈಲ್ಗಳಲ್ಲಿ ಆನ್ ಮಾಡಿ ಇಟ್ಟಿರೋರು. ಅಕ್ಕ ನಿನಗೆ ವಾಚ್ ಅವರ್ ಕಂಪ್ಲೀಟ್ ಆಗಲಿ ಅಕ್ಕ, ನಿನ್ನ ಚಾನಲ್ ಬೇಗ ಮಾನಿಟೈಸೇಷನ್ ಆಗಲಿ ಅಕ್ಕ ಅಂತ ತುಂಬಾ ಒಂದು ಪ್ರೀತಿ, ವಿಶ್ವಾಸ, ಕಾಳಜಿಯಿಂದ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಅಂತಲ್ಲ, ಯಾರಿಗೂ ಅಷ್ಟೇ. ಅವರು ಯಾರ್ಯಾರು ಸಪೋರ್ಟ್ ಮಾಡ್ತಾರೆ, ಅವರು ಸಪೋರ್ಟ್ ಮಾಡಲಿಲ್ಲ ಅಂದರೂ ಸಹ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವರು ತುಂಬಾ ಎಲ್ಲರಿಗೂ ಒಂದು ವೀಡಿಯೋಗಳನ್ನ ನೋಡೋದು, ಸಪೋರ್ಟ್ ಮಾಡೋದು. ಅವ್ರದ್ದು ಅಷ್ಟು ಬ್ಯುಸಿ ಲೈಫಲ್ಲೂ ಸಹ ಅವ್ರಿಗೆಲ್ರಿಗೂ ಒಂದು ಸಹಾಯ ಮಾಡಬೇಕು ಅನ್ನೋ ಮನೋಗುಣಕ್ಕೆ, ಅವ್ರ ದೊಡ್ಡ ಗುಣಕ್ಕೆ ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನನಗೂ ಅಷ್ಟೇ, ನನ್ನ ಚಾನಲ್ಗೆ ಇಷ್ಟೊಂದು ಸಪೋರ್ಟ್ ಮಾಡಿರೋರ್ಗೆ ಅವ್ರಿಗೂ ಸಹ ನನ್ನ ಕಡೆಯಿಂದ ಸೃಷ್ಟಿ ದೃಷ್ಟಿ ಚಾನಲ್ ಅವ್ರಿಗೆ, ಆಶಾಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ವಿಡಿಯೋಗಳನ್ನ ತಪ್ಪದೆ ಯಾರು ನೋಡ್ತಾ ಇದ್ದೀರಾ, ನೀವು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅವ್ರಿಗೆ ಕಳಿಸಿ. ಅವ್ರದ್ದು ಲಿಂಕ್ ತಗೊಂಡು ಅವ್ರಿಗೆ ಒಂದು ವಿಡಿಯೋ ಮುಖಾಂತರ ಅವ್ರಿಗೆ ಏನಾದರೂ ಒಂದು ಹೇಳಬೇಕಾ, ಅವ್ರ ಚಾನಲ್ ಬಗ್ಗೆ ಒಂದು ಹೇಳಬೇಕಾ ಅಂತ ಹೇಳಿ ಕಳಿಸಿ. ಇದು ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಇದು ಪ್ರಮೋಷನ್ ವಿಡಿಯೋ ಅಂತೂ ಖಂಡಿತ ಅಲ್ಲ. ಒಂದು ಮಾನವೀಯತಾ ದೃಷ್ಟಿ, ಒಂದು ಪ್ರೀತಿ, ವಿಶ್ವಾಸ, ಸ್ನೇಹಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಇವಾಗ ಸಂಬಂಧಿಕರು ಯಾರೇ ಆಗಲಿ ಒಂದು ಚಾನಲ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ದುಡ್ಡು ಬಂದ್ಬಿಡುತ್ತಾ, ಹಾಗೆ ಹೀಗೆ ಅಂತೇಳಿ ಹಾಡ್ಕೊಳ್ಳೋದು, ನಗೋದು, ಮತ್ತು ಹಾಗೆಲ್ಲ ಮಾಡೋದು, ಲೈವ್ಗಳಲ್ಲಿ ಬಂದು ಬ್ಯಾಡ್ ಕಮೆಂಟ್ಗಳು ಹಾಕೋದು ಎಷ್ಟೋ ಮಾಡಿದ್ದಾರೆ. ಅವ್ರಿಗೂ ಸಹ ಪಾಪ ಎಷ್ಟೋ ಲೈವಲ್ಲಿ ಬಂದು ಬ್ಯಾಡ್ ಕಮೆಂಟ್ ಹಾಕೋದು, ಮತ್ತು ವೀಡಿಯೋಗಳಿಗೆ ಬಂದು ಬ್ಯಾಡ್ ಕಮೆಂಟ್ ಹಾಕೋದು, ನಿಮ್ಮ ಚಾನಲ್ ಇನ್ನು ಅಷ್ಟೇ ಹಾಗೆ ಹೀಗೆ ಅಂತೇಳಿ ಎಲ್ಲನೂ ಅವ್ರಿಗೆ ಟೀಸ್ ಮಾಡಿದ್ದಾರೆ. ಹಾಗಾಗಿ ತುಂಬಾ ಬೇಜಾರಾಗುತ್ತೆ. ದಯವಿಟ್ಟು ನೋಡಿ, ಬಿದ್ದೋರನ್ನ ಎತ್ತೋದಕ್ಕೆ ಪ್ರಯತ್ನ ಪಡಬೇಕು ಯಾರೇ ಆಗಲಿ. ಹಾಗಾಗಿ ಬಿದ್ದೋರನ್ನ ತುಳಿಯೋದಕ್ಕೆ ಪ್ರಯತ್ನ ಪಡಬಾರ್ದು. ಅವರು ದುಡ್ಡು ತಗೊಳ್ತಾರೋ ಬಿಡ್ತಾರೋ, ಅವರಲ್ಲಿರೋ ಒಂದು ಛಲ ಅದಕ್ಕೆ ಮೆಚ್ಚಲೇಬೇಕಾದ್ದು ಅಲ್ವಾ. ಹಾಗಾಗಿ ದಯವಿಟ್ಟು ಯಾರೂ ಒಂದು ಹೆಣ್ಮಕ್ಳಿಗೇ ಗೌರವಿಸಿ. ಅವರು ಬಡವರು, ನೈಟಿ ಹಾಕ್ಕೊಂಡು ಡ್ರೆಸ್ ಮಾಡ್ಕೊಳ್ದೆ ನೈಟಿ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾರೆ ಹಾಗೆ ಹೀಗೆ ಅಂತೇಳಿ ಕೆಲವು ಜನಗಳು ಅವ್ರನ್ನ ತುಂಬಾ ಕೀಳ್ಮಟ್ಟದಲ್ಲಿ ಮಾತಾಡಿದ್ದಾರೆ. ದಯವಿಟ್ಟು ನೋಡಿ, ಎಲ್ಲರೂ ಅಷ್ಟೇ ಅವ್ರವ್ರ ಮನೆಗಳಲ್ಲಿ ಅವ್ರವ್ರ ಅವಶ್ಯಕತೆಗೆ ತಕ್ಕಂತೆ ಅವ್ರು ಇರ್ತಾರೆ. ಇವಾಗ ಮೇಕಪ್ ಮಾಡಿಕೊಂಡು, ಲಿಪ್ಟಿಕ್ ಹಾಕ್ಕೊಂಡು, ಕುಣ್ಕೊಂಡು, ಡ್ಯಾನ್ಸ್ ಆಡಿಕೊಂಡು ಅಂಥವ್ರದ್ದು ವೀಡಿಯೋಗಳನ್ನ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತೀರಾ. ಅವ್ರ ಮನೆಯಲ್ಲಿ ಅವ್ರವ್ರ ಕಷ್ಟ ಎಷ್ಟೋ ಇರುತ್ತೆ. ಅದನ್ನು ಅವರು ಒಂದು ವಿಡಿಯೋ ಮುಖಾಂತರನೂ ಹೇಳಿದ್ದಾರೆ ನೋಡಿ. ಅವ್ರ ಲೈಫ್ ಜರ್ನಿನಲ್ಲಿ ಒಂದು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಲೂ ಸಹ ಹೇಳಿದ್ರು. ಆ ವಿಡಿಯೋ ನೋಡಿ ನನಗೆ ಸಹ ಕಣ್ಣಲ್ಲಿ ನೀರು ಬಂತು. ಅವ್ರ ಕಷ್ಟಗಳನ್ನ ಒಂದ್ಸಲಿ ನೋಡಿ, ಅವ್ರ ವೀಡಿಯೋಗಳನ್ನ ನೋಡಿ, ಅವರು ಹೇಗಿದ್ದಾರೆ, ಕಪ್ಪಗಿದ್ದಾರೆ, ಹಂಗಿದ್ದಾರೆ ಹಿಂಗಿದ್ದಾರೆ ಅನ್ನೋದಲ್ಲ, ಅವ್ರ ಮನಸ್ಸು ನೋಡಿ, ಅವರ ವಿಶಾಲವಾದ ಮನಸ್ಸು ಎಂಥದ್ದು. ಅವ್ರ ಹತ್ರ ಒಂದ್ಸಲಿ ಮಾತಾಡಿ ಅವ್ರ ವೀಡಿಯೋಗಳನ್ನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ, ಆಯಿತಾ. ಹಾಗಾಗಿ ಅವರು ಹೆಂಗೆ ಮೇಕಪ್ ಮಾಡ್ಕೊಂಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ಕುಣಿತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಅವರು ಪ್ರತಿಯೊಂದು ವೀಡಿಯೋಗಳು ಅಪ್ಲೋಡ್ ಮಾಡ್ತಾರೆ. ಒಂದು ಇನ್ಫಾರ್ಮೇಷನ್ ವೀಡಿಯೋ, ತುಂಬಾ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳನ್ನ ಮಾಡ್ತಾರೆ. ಹಾಗೂ ಮತ್ತು ಅಡುಗೆ ಮಾಡ್ತಾ ಅವರೇ ವಾಯ್ಸ್ ಕೊಡೋದು ಬಿಟ್ಟು, ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡದೆ ಅವರೇ ಮಾತಾಡಿಕೊಂಡು ಅಡುಗೆ ಮಾಡ್ತಾರೆ. ದಯವಿಟ್ಟು ಲಾಗ್ಸು ಅಂದರೆ ಅಡುಗೆ ಮಾಡೋ ವೀಡಿಯೋಗಳಾಗಲಿ, ಒಂದು ಹಾಡಿನ ವೀಡಿಯೋಗಳಾಗಲಿ, ಲಾಗ್ ವೀಡಿಯೋಗಳಾಗಲಿ, ಶಾರ್ಟ್ಸ್ ಆಗಲಿ, ದಯವಿಟ್ಟು ನಿಮ್ಮ ಕೈಲಿ ಏನು ಸಹಾಯ ಆಗುತ್ತೆ, ದುಡ್ಡು ಕಾಸು ಯಾರೂ ಏನೂ ಕೇಳೋದಿಲ್ಲ ಅಲ್ವಾ. ಹಾಗಾಗಿ ದುಡ್ಡು ಕಾಸು ಸಹಾಯ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಯಾರೂ ಕೇಳೋದು ಇಲ್ಲ ಬಿಡಿ. ಅದರಲ್ಲಿ ಬೇರೆ ಬೇರೆ ಜನನೂ ಇದ್ದಾರೆ ಯೂಟ್ಯೂಬಲ್ಲಿ ಕೆಟ್ಟದಾಗಿ ಲೈವ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೂ ಹೋಗಿ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತೀರಾ. ಇಂಥವ್ರು ಒಂದು ಒಳ್ಳೆ ವೀಡಿಯೋ ಮಾಡಿದ್ದಾರೆ, ಒಂದೇನೋ ಅವರು ಸಾಧ್ಯವಾದಷ್ಟು ವೀಡಿಯೋ ಮಾಡಿದ್ದಾರೆ ಅಂತ ಅಂದಾಗ ಅಂಥವ್ರ ವೀಡಿಯೋಗಳನ್ನ ತಪ್ಪದೇ ಸಪೋರ್ಟ್ ಮಾಡಿ. ಸೃಷ್ಟಿ ದೃಷ್ಟಿ ಚಾನಲ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೃಷ್ಟಿ ದೃಷ್ಟಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಎಲ್ಲರಿಗೂ ಕೈ ಮುಗಿದು ರಿಕ್ವೆಸ್ಟ್ ಮಾಡಿಕೊಂಡು ಬೇಡ್ಕೊಳ್ತಿದ್ದೀನಿ. ದಯವಿಟ್ಟು ಪಾಪ ಅವ್ರ ಕಷ್ಟಗಳನ್ನು ನೋಡೋಕ್ಕಾಗೋದಿಲ್ಲ. ಏಕೆಂದರೆ ಅವರ ಕುಟುಂಬದಲ್ಲಿ ಎಷ್ಟೆಷ್ಟೋ ಸಮಸ್ಯೆ ಇರುತ್ತೆ. ಅವ್ರದ್ದೇ ಅಂತಲ್ಲ, ನಮ್ಮ ಕುಟುಂಬದಲ್ಲೂ ನಾವು ಎಷ್ಟೋ ಸಮಸ್ಯೆಯನ್ನು ಅನುಭವಿಸ್ತಿರ್ತೀವಿ. ಹೊರಗಡೆ ಹೋಗಿ ನಾವು ಸಹ ದುಡಿತಾ ಇದ್ದೀವಿ. ಅವ್ರಿಗೆ ಆ ಸರೌಂಡಿಂಗಲ್ಲಿ ಪಾಪ ಎಲ್ಲೂ ಕೆಲಸನೂ ಸಿಕ್ಕಿಲ್ಲ. ಹಾಗಾಗಿ ಅವರು ವೃತ್ತಿನೇ ಅದು, ಹೂವು ಮಾರ್ತಾ ಹೂವು ವ್ಯಾಪಾರ ಮಾಡ್ತಾರೆ. ಹಾಗಾಗಿ
ಅವರು ವಿಡಿಯೋಕ್ಕೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಇನ್ನೊಂದ್ಸಲಿ ಅವ್ರ ಚಾನಲ್ಗೆ ಯಾರೇ ಆಗಲಿ ಒಂದು ಬ್ಯಾಡ್ ಕಮೆಂಟ್ಗಳು ಹಾಕಬೇಡಿ. ಅವು ಮತ್ತು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ, ಹ್ಯಾಡ್ಸ್ ಎಲ್ಲ ಪೂರ್ತಿ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅವರು ಒಳ್ಳೆ ತನಕ್ಕೆ, ಒಳ್ಳೆ ಗುಣಕ್ಕೆ ದಯವಿಟ್ಟು ಯಾರು ತಪ್ಪಾಗಿ ಇದು ಮಾಡಬೇಡಿ, ಬೆಲೆ ಕೊಡಿ. ಅವ್ರ ವಿಡಿಯೋಗಳನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಅವರಲ್ಲಿರೋ ಅವ್ರ ಕಷ್ಟನೇ ನಮ್ಮ ಕಷ್ಟ ಅಂತ ತಿಳ್ಕೊಂಡು, ಅವ್ರ ಚಾನಲಿರೋ ಕಷ್ಟನೇ ನಮ್ಮ ಕಷ್ಟ ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋದ ಮುಖಾಂತರ ಮುಗಿಸ್ತಾ ಇದ್ದೀನಿ. ಹಾಗೂ ನನ್ನ ಈ ಸ್ವರ್ಣಗೌರಿ ಚಾನಲಲ್ಲಿ ನನ್ನ ಸೃಷ್ಟಿ ದೃಷ್ಟಿ ನಮ್ಮ ಸಿಸ್ಟರ್ ಬಗ್ಗೆ ಮಾತಾಡಿದ್ದೀನಿ. ಹಾಗಾಗಿ ತಪ್ಪಿದರೆ, ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ದಯವಿಟ್ಟು ಅಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ, ಮತ್ತು ಅವ್ರ ಚಾನಲಲ್ಲಿ ಒಂದು ವರಮಹಾಲಕ್ಷ್ಮಿ ಅಂತ ಗಿಫ್ಟು ಅಂತ ಮಾಡ್ತಾಯಿದ್ದಾರೆ. ಈ ಗಿಫ್ಟ್ಗೋಸ್ಕರ ನಾವು ಈ ವಿಡಿಯೋನ ಮಾಡ್ತಾಯಿಲ್ಲ. ಅವ್ರ ಮೇಲಿರೋ ಒಂದು ಪ್ರೀತಿ, ಒಂದು ಕಾಳಜಿ, ಅವ್ರ ಚಾನಲ್ ಮೇಲೆ ಇರೋದ ಮೇಲೆ ಅವ್ರು ಒಳ್ಳೆ ಸಪೋರ್ಟರು, ಒಳ್ಳೆ ಹೃದಯವಂತರು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರಿಗೆ ಎಷ್ಟು ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ಹೇಳಿ ಅವರು ತಮ್ನೇಲಲ್ಲಿ ಹಾಕ್ತಾಯಿದ್ದಾರೆ, ವಿಡಿಯೋಗಳು ಅಪ್ಲೋಡ್ ಮಾಡ್ತಾಯಿದ್ದಾರೆ. ನಿಮಗೂ ಸಾಧ್ಯವಾದರೆ, ಯಾರಿಗಾದರೂ ಈ ವಿಡಿಯೋ ನೋಡೋರು ಸಾಧ್ಯವಾದರೆ ನೀವು ಒಂದೊಂದು ವಿಡಿಯೋ ಮಾಡಿ ಕಳಿಸ್ಬೋದು ಅವ್ರ ಚಾನಲ್ ಬಗ್ಗೆ. ಅವ್ರಿಗೆ ವ್ಯೂಸ್ ಆಗುತ್ತೆ, ನಾವೇ ಕಳಿಸ್ಬೇಕು ಅನ್ನೋ ಸ್ವಾರ್ಥ ಬುದ್ಧಿ ಯಾರಿಗೂ ಬೇಡ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಅವ್ರದ್ದು ಹೈಪು ಅಂತ ಇರುತ್ತೆ, ಅವ್ರ ಚಾನಲ್ ಮಾನಿಟೈಸೇಷನ್ ಆಗಿರೋದ್ರಿಂದ ಹೈಪು ಬಟನ್ ಪ್ರೆಸ್ ಮಾಡಿ ಹೈಪ್ ಬರುತ್ತೆ. ಅದರಿಂದ ಪಾಯಿಂಟ್ಸ್ ಬಂದರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತಲ್ವ ಅಂತ ನನ್ನ ಅಭಿಪ್ರಾಯ. ಹಾಗೂ ಅವ್ರದ್ದು ಬಿಲ್ಡಿಂಗಲ್ಲಿರೋರು ಎಷ್ಟೋ ಬಿಲ್ಡಿಂಗ್ ತೋರಿಸ್ತಾರೆ, ಇದು ಇಲ್ಲಿ ನೋಡಿ ಅಂಥ ಬಿಲ್ಡಿಂಗ್ ಕಟ್ಟಿದ್ದೀವಿ, ಈ ಥರ ಮಾಡಿದ್ದೀವಿ ಅಂಥವ್ರಿಗೆ ಯಾರು ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿರ್ತೀರ, ಇಂಥವ್ರಿಗೆ ಮಾಡಿ ಸಪೋರ್ಟ್ ಮಾಡಿ. ಅವರು ನಮ್ಮ ಥರನೇ ಒಂದು ಮಧ್ಯಮ ವರ್ಗದ ಕುಟುಂಬದವರಲ್ವಾ. ಹಾಗಾಗಿ ಅವರು ಕಷ್ಟ ತುಂಬ ಇದೆ. ಅವ್ರು ನಿಜವಾಗ್ಲೂ ಕಣ್ಣಲ್ಲೇ ನೀರು ಬರುತ್ತೆ. ಅವರು ಹೂ ಕಟ್ಟಿ ಜೀವನ ಮಾಡೋದು ಅಂದರೆ ಸುಮ್ಮನೆ ಅಲ್ಲ. ಅವರು ಮನೇಲಿ ಕೂತ್ಕೊಂಡು ಸೊಂಟ ನೋವು, ಎಷ್ಟು ನೋವು ಬರುತ್ತೆ, ಮತ್ತು ಎಷ್ಟು ಬೆನ್ನು ನೋವು ಬರುತ್ತೆ. ಅವರು ಆ ಥರ ವಿಡಿಯೋ ಮಾಡೋದಕ್ಕೆ ಒಂದು ನೈಟಿ ಹಾಕ್ಕೊಂಡು ಮಾಡ್ತಾರೆ ಅಂತ ಯಾರು ತಪ್ಪಾಗಿ ತಿಳ್ಕೊಬೇಡಿ. ಅವರು ಮನಸ್ಸಲ್ಲಿ ಅವ್ರ ಮನೆಯಲ್ಲಿ ಹೇಗಿರುತ್ತೋ ಪರಿಸ್ಥಿತಿ ಆಗಿ ಮಾಡ್ತಾರೆ ಅಂತ ಹೇಳ್ತಾ, ದಯವಿಟ್ಟು ಅವರು ಚಾನಲ್ಗೆ ಇನ್ನೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋಗಳು ಗಿಫ್ಟ್ ಆಫರ್ ಅಂತ ಇದೆ. ದಯವಿಟ್ಟು ಎಲ್ಲರೂ ಆ ವಿಡಿಯೋಗಳನ್ನ ನೋಡಿ ನಿಮಗೆ ಸಾಧ್ಯವಾದಷ್ಟು ಒಂದು ನಿಮಗೆ ಒಳ್ಳೆ ರೀತಿಯಲ್ಲಿ ಅವ್ರ ಚಾನಲ್ ಬಗ್ಗೆ ಮಾತಾಡಿ ಅವ್ರಿಗೆ ವಿಡಿಯೋಗಳನ್ನ ಸೆಂಡ್ ಮಾಡಿ. ಅವರು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಆಯಿತಾ. ಆ ಗಿಫ್ಟ್ಗಳನ್ನ ನೀವು ಎಲ್ಲರಿಗೂ ಸಿಗಲಿ ಆಯಿತಾ. ಯಾರು ಫಸ್ಟು ಸೆಕೆಂಡು ಥರ್ಡ್ ಪ್ರೈಸ್ ಅಂತ ಇರುತ್ತೆ, ಪಾಪ ಅವರು ಕೊಡ್ತಾಯಿದ್ದಾರೆ ನೋಡಿ. ಅವ್ರ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.